ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ವಿಧವಿಧವಾಗಿರುವಂತಹ ಇನ್ಸ್ಟಂಟ್ ಆಗಿರುವಂತಹ ದೋಸೆಗಳನ್ನು 6 ರೀತಿಯೊಳಗೆ ಮಸ್ತಾಗಿ ತೋರಿಸ್ಕೊಡ್ತೀವಿ ರೀ. ನೀವು ಪ್ರತಿದಿನ ಒಂದೊಂದು ದೋಸೆ ಮಾಡ್ತಿಂದ್ರೂ ಬೇಸರ ಆಗ್ಲಾರ್ದಂಗೆ ಮತ್ತು ಬೇರೆ ಬೇರೆ ಸ್ವಾದ ಬರುವಂಗೆ ಸಿಂಪಲ್ ಆಗಿರುವಂತಹ ದಿಢೀರ್ ದೋಸೆಗಳನ್ನ ಇವತ್ತಿನ ವಿಡಿಯೋದಾಗಿ ನೋಡೋಕೆ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಇದರಿಂದ ದೋಸೆ ಭಾಳ ಮಸ್ತಾಗಿ ಬರ್ತಾವ್ರಿ. ಹಾಗಾದ್ರೆ ಮೊದಲನೇ ದೋಸೆ ಬಹಳ ವಿಶೇಷವಾಗಿ ಒಂದು ಗರಿಗರಿಯಾಗಿರುವಂತಹ ಇನ್ಸ್ಟಂಟ್ ಆಗಿರುವಂತಹ ದೋಸೆಯನ್ನು ನಾವು ಶುರು ಮಾಡೋಣ ಬರ್ರಿ. ಈ ಒಂದು ದೋಸೆ ಮಾಡೋಕೆ ನಿಮ್ಗೆ ಏನು ತೊಗೋಬೇಕಪ್ಪ ಅಂತಂದ್ರೆ ಫಸ್ಟಿಗೆ 1 ಕಪ್ಪಷ್ಟು ಜೋಳದ ಹಿಟ್ಟನ್ನು ತೊಗೊರಿ. ಅದಕ್ಕೊಂದು ಅರ್ಧ ಕಪ್ಪಷ್ಟು ಸಣ್ಣ ರವಾನ ಹಾಕಿ, ಅದಾದ ನಂತರ ಏನು ಮಾಡಿರಿ, ಒಂದಿಟ್ಟು ಉಪ್ಪನ್ನು ಸೇರಿಸಿ ನೀರನ್ನು ಹಾಕಿರಿ. ಇದ್ರೆ ಒಂದು 3 ರಿಂದ 4 ಕಪ್ ನೀರನ್ನು ಹಾಕಿ ಫಸ್ಟಿಗೆ ಒಂದು ಬೀಟರ್ ತೊಗೊಂಡು ಗರ 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 ಅಂಥೇಳಿ ಬೀಟ್ ಮಾಡಿ ಅದನ್ನೆಲ್ಲನೂ ಕೂಡಿಸ್ಬೇಕಾಗೈತೆ. ನೀವು ಚೆಂದಂಗೆ ಮಾಡಿಕೊಂಡ ಈ ರೀತಿಯಾಗಿ ಸ್ವಲ್ಪ ತಿಳಿದಿರಲಿ, ಅದು ಆಮೇಲೆ ಗಟ್ಟಿ ಆಗ್ತೈತಿ. ಮತ್ತು ನೀರನ್ನು ಸೇರ್ಸಕ್ಕೆ ಬರ್ತೈತಿ. ಕಟ್ ಮಾಡಿರುವಂಥ ಕರಿಬೇವು, ಜೀರಿಗೆ, ಆಮೇಲೆ ಹಸಿಮೆಣಸು ಮತ್ತು ಉಳ್ಳಾಗಡ್ಡಿ ಅಥವಾ ಈರುಳ್ಳಿಯನ್ನು ಹಾಕಿರಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ನೀವು ಸೇರಿಸ್ಬೇಕಾಗೈತಿ. ಅದಾದ ನಂತರ ಒಂದಿಟ್ಟು ಅಚ್ಚಕಾರದ ಪುಡಿಯನ್ನು ಇದರೊಳಗೆ ನೀವು ಹಾಕಿ ಅದನ್ನು ಕಂಪ್ಲೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿರಿ. ನೋಡಿ, ಹಿಂಗೆ ಚಂದಂಗೆ ಮಿಕ್ಸ್ ಮಾಡಬೇಕಾಗತ್ತೆ. ನೀವು ಇಷ್ಟು ಮಿಕ್ಸ್ ಮಾಡಿದ ಮೇಲೆ ಬರಬ್ಬರಿಯಾಗಿ ಅದಕ್ಕೊಂದು ಚಟ್ನಿ ಮಾಡಬೇಕು ಅಂತಂದ್ರೆ ಅಂತ ತೆಗೆದಿಟ್ಕೊರಿ. ಅದಕ್ಕೇನು ಮಾಡಿರಿ, ಒಂದು ಪಾನ್ಯಾಗ ಸ್ವಲ್ಪ ಎಣ್ಣೆಯನ್ನು ಕಾಯ್ಕಿಟ್ಟು ನೀವು ಇದ್ರೊಳಗೆ ಧನಿಯಾ ಕಾಳು, ಅದಾದ ನಂತರ ಶೇಂಗಾನ ಹಾಕಿ ಎಣ್ಣೆ ಒಳಗೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಮುಂದಕ್ಕೆ ಇದರೊಳಗೆ ಒಣ ಮೆಣಸಿನ್ಕಾಯಿಯನ್ನು, ಕೆಂಪು ಮೆಣಸಿನ್ಕಾಯಿಯನ್ನು ನೀವು ಹಾಕಿ ಮತ್ತು ಅದನ್ನು ಸ್ವಲ್ಪ ತಿರುವಾಡಿ ಇದಕ್ಕೊಂದಿಟ್ಟು ಜೀರಿಗೆಯನ್ನು ಹಾಕಿರಿ. ಜೀರಿಗೆ ಹಾಕಿ ತಿರುವಾಡಿದ ನಂತರ ಸ್ವಲ್ಪ ಪುಟಾಣಿ, 1 ಚಮಚದಷ್ಟು ಪುಟಾಣಿಯನ್ನು ಹಾಕಿರಿ. 1 ಟೇಬಲ್ ಸ್ಪೂನ್ ಆದ್ರೆ ಸಾಕು. ಮತ್ತು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಭಾಳಲ್ರಿ, ಎಟ್ಟು ನೋಡತ್ತಿರಲಿ, ಈರುಳ್ಳಿ ಅಷ್ಟು ಹಾಕಿ, ಆಮೇಲೆ ಬೆಳ್ಳುಳ್ಳಿ ಶುಂಠಿಯನ್ನು ನೀವು ಕಟ್ ಮಾಡಿ ಹಾಕಿ, ಇದ್ರಾಗ 1 ಟೊಮೆಟೊವನ್ನು ನೀವು ದಮ್ಮಂಗಿನ ಕಟ್ ಮಾಡಿ ಹಾಕಿರಿ. ಹಾಕಿದಾದ ನಂತರ ಇದನ್ನು ಕಂಪ್ಲೀಟಾಗಿ ಮತ್ತೊಮ್ಮೆ ಮಿಕ್ಸ್ ಕೊಟ್ಟಾದ ನಂತರ ಉಪ್ಪನ್ನು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟೇ ಉಪ್ಪನ್ನು ಸೇರಿಸಿ ಮತ್ತೊಂದು ಈಟ ನೀವು ಫ್ರೈ ಮಾಡಿ. ನೋಡಿ, ಈ ಒಂದು ಕೆಂಪು ಚಟ್ನಿಯನ್ನು ನಾವೇನು ತೋರ್ಸಕತ್ತಿರಲಿಲ್ಲ, ಇದು ಎಲ್ಲ ದೋಸೆಗಳಿಗೂ ಭಾಳ ಭಾಳ ಮಸ್ತಾಗಿ ಒಂದು ಟೇಸ್ಟನ್ನು ಕೊಡ್ತೈತೆ ರೀ ಸೈಡ್ ಹಚ್ಕೊಂಡು ತಿನ್ನೋಕೆ. ಆಮೇಲೆ ಇದನ್ನು ನೀವು ಬೇರೆ ಟೈಮ್ದಾಗೂ ಮಾಡ್ಕೊಳ್ಬೋದು ರೀ. ಅದನ್ನೆಲ್ಲನೂ ಒಂದು ಮಿಕ್ಸರ್ ಜಾರ್ ಹಾಕಿ ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸಿ ನಾವು ರುಬ್ಕೊಂಡು ಬರಬೇಕು. ಈಗ ನೋಡ್ಬೋದು, ಈ ಒಂದು ಗಟ್ಟಿಯಾಗಿನ ಮಸ್ತಾಗಿನ ಕೆಂಪು ಚಟ್ನಿ ತಯಾರಾಗ್ತೈತಿ. ಈ ರೀತಿ ಒಳಗೆ ನೀವು ಮಾಡ್ಬೇಕು. ಅದಕ್ಕೊಂದು ಒಗ್ಗರಣೆ ಕೊಡಬೇಕು ಅಂತಂದ್ರೆ ಪಾನ್ಯಾಗ ಸ್ವಲ್ಪ ಎಣ್ಣೆಕಾಯಿ ಹಾಕಿಟ್ಟು ಅದಾದ ನಂತರ ಸಾಸಿವೆ, ಉದ್ದಿನಬೇಳೆ, ಆಮೇಲೆ ಕರಿಬೇವು ಎಲೆಯನ್ನು ಹಾಕಿ ಸ್ವಲ್ಪ ಹೊತ್ತು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡಿ ನೀವೊಂದು ಸಿಂಪಲ್ ಆಗಿರುವಂತಹ ಒಗ್ಗರಣೆಯನ್ನು ಕೊಟ್ಟು ಬಿಡ್ರಿ. ಭಾಳ ಮಸ್ತ್ ಆಕತಿ. ಇನ್ನು ಬ್ಯಾಟ್ರಿ ಏನು ಕಲಿಸಿಟ್ಟಿದ್ರಲ್ಲ, ತವೆ ಮೇಲೆ ಡೈರೆಕ್ಟ್ ಹೋಗಿ ಈ ರೀತಿಯಾಗಿ ಹಾಕೋದು ಅಷ್ಟೇ ರೀ, ಮತ್ತೇನೂ ಇಲ್ಲ. ಎಣ್ಣೆಯನ್ನು ಸ್ವಲ್ಪ ತವೆಗೆ ಹೊಡೀರಿ. ಅದಾದ ನಂತರ ಬ್ಯಾಟ್ರನ್ನ ಹಾಕಿದ ನಂತರ ಸ್ವಲ್ಪ ಅದಕ್ಕೆ ಎಣ್ಣೆಯನ್ನು ಸವರಿ. ನೀವು ಗುಂಡಾಗಿನೂ ಮಾಡ್ಬೋದು, ಈ ರೀತಿಯಾಗಿ ದೊಡ್ಡದಾಗಿನೂ ಚೌಕಾಗಿನೂ ಮಾಡ್ಕೊಳ್ಬೋದು ರೀ. ಸಿಂಪಲ್ ಆಗಿರುವಂತಹ ಮತ್ತು ಮಸ್ತಾಗಿರುವಂತಹ ಗರಿಗರಿ ಆದಂಥ ದೋಸೆಯನ್ನು ನೀವು ಮಾಡಿಕೊಂಡು ಆರಾಮಾಗಿ ಐರನ್ ಇದ್ರಲ್ರಿ ಏನು ರೀ, ತವ ಮೇಲೂ ಎಬ್ಬಿಸಿ ತೋರ್ಸಾಕತ್ತೀವಿ ನಾವು ನಿಮಗೆ, ಹಾಗೆ ನಾನ್ ಸ್ಟಿಕ್ ಮೇಲೂ ಮಾಡಿ ತೋರ್ಸಾಕತ್ತೀವಿ. ನಿಮಗೆ ಯಾವ್ದು ಬೇಕೋ ಅದರಲ್ಲಿ ನೀವು ಮಾಡ್ಕೊಳ್ಬೋದು ರೀ. ಇದ್ರಿ ಒಂದು ಸಿಂಪಲ್ ಆಗಿರುವಂತಹ ಮಸ್ತಾಗಿರುವಂತಹ ಗರಿಗರಿ ಆಗಿರುವಂತಹ ದೋಸೆ ಐತಿ. ಇದೊಂದು ಈಸಿಯಾಗಿರುವಂತಹ ರೆಸಿಪಿ ಐತಿ. ಅದ್ರ ಜೊತೆ ಚಟ್ನಿನೂ ತೋರಿಸಿದ್ದೀವಿ. ಹಾಗಾದ್ರೆ ನೀವು ಇದನ್ನು ಒಮ್ಮೆ ತಪ್ಪಲಾರ್ದರೆ ಟ್ರೈ ಮಾಡಿರಿ. ಹಾಗೆ ಎಲ್ಲ ದೋಸೆಗಳನ್ನ ನೀವು ಹಾಕೋದೈತಿ. ಒಂದು ಬಟ್ಲದಾಗ ಬ್ಯಾಟರ್ ತೊಗೊಂಡು ಡೈರೆಕ್ಟಾಗಿ ನೀವು ಸುರಿಬೋದು ರೀ ತವೆ ಮೇಲೆ. ಆಮೇಲೆ ಇದರೊಳಗೆ ತೀಡೋದು ಅದು ಅಂತ ಏನೂ ಇರೋದಿಲ್ಲ. ಜಸ್ಟ್ ಹೆಂಗೆ ಬೇಕೋ ಹಂಗೆ ಹಾಕಿರಿ. ಸಮಾಧಾನಲೆ ಸಣ್ಣ ಊರಿ ಮೇಲೆ ಬೇಯಿಸಿ ತೆಗಿ. ಇನ್ನೊಂದು ಮಸ್ತಾಗಿರುವಂತಹ ಹೆಲ್ದಿಯಾಗಿರುವಂತಹ ದೋಸೆಯನ್ನು ನಾವು ನಿಮ್ಗೆ ಇನ್ಸ್ಟಂಟಾಗಿ ಯಾವ ರೀತಿ ಮಾಡ್ಕೊಡೋದು ಅಂಥೇಳಿ ತೋರಿಸ್ಕೊಡ್ತೀವಿ ಬರ್ರಿ. ಈಗ ನೀವೇನು ಮಾಡಬೇಕು, ರಾಗಿ ಹಿಟ್ಟನ್ನು ತೊಗೊಳ್ಬೇಕು ರೀ. 1 ಕಪ್ಪಷ್ಟು ರಾಗಿ ಹಿಟ್ಟನ್ನು ಒಂದು ಚಾನಿಗೆ ಒಳಗೆ ಹಾಕಿ ಈ ರೀತಿಯಾಗಿ ಚಾಣಿಸಿ ತೊಗೊರಿ. ತಿಳಿತ್ರಿ, ಯಾವುದೇ ಹಿಟ್ಟನ್ನು ತೊಗೊಳೋವಾಗ ಚಾಣಿಸಿ ತೊಗೊಂಬ್ರಿ. ಆ ಒಂದು ಹಿಟ್ಟನ್ನು ಒಂದು ಪಾತ್ರದಾಗ ನೀವು ಏನು ರೀ ಚಾಣಿಸಿದಂಥ ಹಿಟ್ಟನ್ನು ಸೇರಿಸಿರಿ. ಅದಾದ ನಂತರ ಇದಕ್ಕೆ ನೀರನ್ನು ಹಾಕುವಂತ ಹೋಗ್ರಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕಬೇಕಾಗೈತೆ. ನೆನಪಿಟ್ಕೊರಿ, ಕನ್ಸಿಸ್ಟೆನ್ಸಿನೂ ನೀವು ಮೇಂಟೈನ್ ಮಾಡಬೇಕು. ಅದಕ್ಕೊಂದು 3 ಕಪ್ಪಷ್ಟು ನೀರನ್ನು ಹಾಕಿ ಬ್ಯಾಟರ್ ತೊಗೊಂಡು ಗರ 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 ಅಂತೇಳಿ ಇಲ್ಲಿ ಗಂಟು ಉಳಿಲಾರ್ದಂಗೆ ಚಂದಂಗೆ ಮಿಕ್ಸ್ ಮಾಡ್ಕೊಂಡ್ರಿ ಫಸ್ಟಿಗೆ. ನೋಡಿರಿ, ಇದಕ್ಕೆ ಮತ್ತೇನು ಬೇರೆ ಏನೂ ಬೇಕಾಗಿಲ್ಲ. ಸ್ವಲ್ಪ ಇನ್ನೊಂದು ಇಷ್ಟು ನೀರು ಬೇಕಂತಂದ್ರೆ ನೀರನ್ನು ಹಾಕಿ ಮತ್ತೊಮ್ಮೆ ಅದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡೋಣ. ಇದರೊಳಗೆ ಈ ಒಂದು ಮಸಾಲೆ ಅಂತಂದ್ರೆ ಏನೂ ಇಲ್ಲರಿ. ಅದ್ರಾಗ ಶುಂಠಿ ಆಮೇಲೆ ಮೆಣಸಿನ್ಕಾಯಿಯನ್ನು ನಾವು ಜಜ್ಜಿ ಅದನ್ನು ಸೇರಿಸಿರ್ತೀವಿ. ಇದ್ರಿ ಇಷ್ಟನ್ನು ಸೇರಿಸಿ ಅದನ್ನು ಮಿಕ್ಸ್ ಕೊಡ್ರಿ. ಅಂದ್ರೆ ಒಂದು ಖಾರ ಆಗಿನೂ ಚಲೋ ನಂಗೆ ಟೇಸ್ಟ್ ಬರ್ತದೆ ರೀ. ಇನ್ನು ಮುಂದಕ್ಕೆ ಇದ್ರೊಳಗೆ ಒಂದಿಟ್ಟು ಉಪ್ಪನ್ನು ನೋಡಿಕೊಂಡು ಹಾಕಿರಿ. ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಮತ್ತು ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿ. ಇನ್ನು ಇದಕ್ಕೊಂದು ಸಿಂಪಲ್ ಚಟ್ನಿ ಅಂತಂದ್ರೆ ತೆಂಗಿನಕಾಯಿ, ಮ್ಯಾಗಿನ ಸಿಪ್ಪೆ ತೆಗೆದಿರುವಂಥ ತೆಂಗಿನಕಾಯಿಯನ್ನು ಕಟ್ ಮಾಡಿ ಒಂದು ಮಿಕ್ಸರ್ ಜಾರ್ದಾಗ ಹಾಕಿ ಅದಕ್ಕೆ ಹುರಿದಿರುವಂತಹ ಶೇಂಗಾ, ಹುರಿಗಡ್ಲೆಯನ್ನು ಹಾಕಿದ್ದೀವಿ. ಪುಟಾಣಿ ಹಾಕ್ಬೋದು ರೀ. ಅದಾದ ನಂತರ ಸ್ವಲ್ಪ ಶುಂಠಿಯನ್ನು ಹಾಕಿದ್ದೀವಿ. ಹಾಗೆ 1-2 ಹಸಿಮೆಣಸು, 2 ರಿಂದ 3 ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿ ಉಪ್ಪನ್ನು ಸ್ವಲ್ಪ ಸೇರಿಸಿ ಮುಂದಕ್ಕೆ
ಇದರೊಳಗೆ ನಾವು ಸ್ವಲ್ಪ ಸಕ್ಕರೆಯನ್ನು ಹಾಕೋಣ. ಅದಾದ ನಂತರ ಒಂದು ಕಪ್ಪಷ್ಟು ನೀರನ್ನು ಸೇರಿಸೋಣ. ಇಷ್ಟಾದ ನಂತರ ಇದನ್ನೇನು ಮಾಡಿರಿ, ಮುಚ್ಚಿ ಬರೋಬ್ಬರಿಯಾಗಿ ರುಬ್ಕೊಂಡು ಬರ್ರಿ. ಒಂದು ಕೊಬ್ಬರಿ ಚಟ್ನಿ ಅಥವಾ ಕಾಯಿ ಚಟ್ನಿ ತಯಾರಾಗ್ತೈತೆ ರೀ. ತಿದ್ರಿ ಈ ರೀತಿಯಾಗಿ ಇದನ್ನು ನೀವು ತಗೊಂಡು ಬಂದಾದ ನಂತರ ಇದಕ್ಕೊಂದು ಒಗ್ಗರಣೆ ಏನಿಲ್ಲ ರೀ, ಆ ಒಂದು ಈಟ ಎಣ್ಣೆಕಾಯಿ ಹಾಕಿಟ್ಟು ಸಾಸಿವೆ, ಜೀರಿಗೆ, ಕರಿಬೇವು, ಒಣ ಮೆಣಸನ್ನು ಹಾಕಿ ಮಸ್ತಾಗಿ ಒಗ್ಗರಣೆ ಕೊಟ್ಟರೆ ಮುಗೀತು. ಇನ್ನು ಬ್ಯಾಟ್ರನ್ನ ಅಂದ್ರೆ ರಾಗಿ ಹಿಟ್ಟು ಕಲಿಸಿಟ್ಟಿದ್ರಲ್ಲ, ಅದನ್ನ ತವೆ ಮೇಲೆ ಹೋಗಿ ಡೈರೆಕ್ಟ್ ಎಣ್ಣೆ ಹಚ್ಚಲು ನಡಿ ಡೈರೆಕ್ಟ್ ಹೋಗಿ ಹಾಕಿ ಆರಾಮ್ ಸಿರಿಯಾಗಿ ನೀವು ಹೈ ಫ್ಲೇಮಿಂದ ಲೋ ಫ್ಲೇಮಿಗೆ ಅಥವಾ ಮೀಡಿಯಂ ಫ್ಲೇಮಿಗೆ ತೊಗೊಂಬಂದು ಸ್ವಲ್ಪ ಸಮಾಧಾನದಲ್ಲಿ ಬೇಯಿಸಬೇಕು. ಮ್ಯಾಲೆ ತುಪ್ಪ ಹಾಕ್ರಿ. ಅಂದ್ರೆ ರಾಗಿ ಜೊತೆ ತುಪ್ಪ ಯಾವತ್ತೂ ಬೆಸ್ಟ್ ಕಾಂಬಿನೇಷನ್ ಆಗ್ತದೆ ರೀ, ಮತ್ತು ಭಾಳ ಮಸ್ತ್ ಅನಿಸ್ತದೆ ರೀ. ಅದಕ್ಕೆ ನೀವು ಸ್ವಲ್ಪ ತುಪ್ಪ ಹಾಕಿ, ಎಣ್ಣೆ ಹಾಕ್ಬೋದು, ಇಲ್ಲ ನಂಗಲ್ಲ ರೀ, ತುಪ್ಪ ಹಾಕಿ ಬೇಯಿಸ್ರಿ, ಇನ್ನೂ ಚಲೋ ಆಗ್ತೈತಿ. ಇಷ್ಟು ಮಾಡ್ಕೊಂಡು ನೀವು ಇದನ್ನು ಸಮಾಧಾನಲೆ ಬರ್ಬರಿಯಾಗಿ ಬೇಯಿಸಿ ತೆಗಿಬೇಕಾಕೈತೆ ರೀ. ಆರಾಮಾಗಿ ಎದ್ದು ಬರ್ತಾವೆ. ಮತ್ತು ಎರಡನೇ ದೋಸೆಯ ಮಸ್ತಾಗಿನ ನಿಮ್ಗೆ ಗರಿಗೆರೆಯಾಗಿನ ನಾವು ತೋರಿಸಿದ್ದೀವಿ. ಇನ್ಸ್ಟಂಟ್ ಆಗಿರುವಂತಹ ಈ ರಾಗಿ ದೋಸೆಯನ್ನು ನೀವು ತಪ್ಪಲಾರ್ದ ಟ್ರೈ ಮಾಡಿರಿ. ಚಟ್ನಿನೂ ತೋರಿಸಿದ್ದೀವಿ, ಅದನ್ನು ಸಹ ಮರಿಲಾರ್ದ ಟ್ರೈ ಮಾಡಿ. ಇನ್ನು ಮತ್ತೊಂದು ರವೆ ದೋಸೆ, ಈಗ ಮೂರನೇ ದೋಸೆ ಕಡೆಯನ್ನು ನಾವು ನಿಮ್ಗೆ ಕರ್ಕೊಂಡು ಹೊಂಟೇವ್ರಿ. ಈ ಒಂದು ಮಸ್ತಾಗಿರುವಂತಹ ದೋಸೆಯನ್ನು ನೀವು ಟ್ರೈ ಮಾಡಿರಿ. ಇದಕ್ಕೆ ಸಣ್ಣ ರವೆ, ಈ ರೀತಿಯಾಗಿರುವಂಥ ಸಣ್ಣ ರವೆಯನ್ನು ತೊಗೊಳ್ದು ಅದಾದ ನಂತರ ಏನು ಮಾಡಿರಿ, ಅದಕ್ಕೆ ಒಂದು ಸ್ವಲ್ಪ ಏನ್ರಿ ಕಡಲೆ ಹಿಟ್ಟು ಹಂಗೆ ಈ ಗೋಧಿ ಹಿಟ್ಟನ್ನು ಸೇರಿಸ್ರಿ. 1/4 ಕಪ್ಪಷ್ಟು ಗೋಧಿ ಹಿಟ್ಟು ಸೇರಿಸ್ರಿ, 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಸೇರಿಸ್ರಿ, ಅರ್ಧ ಕಪ್ಪಷ್ಟು ನೀವು ಅಕ್ಕಿ ಹಿಟ್ಟು ಸೇರಿಸಿ ಒಂದೀಟ ಏನು ಮಾಡಿರಿ ಅಂತಂದ್ರೆ ಜೀರಿಗೆ ಆಮೇಲೆ ಉಪ್ಪನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿರಿ. ನೋಡಿ ಈ ರೀತಿಯಾಗಿ ಸರಿಯಾಗಿ ಮಿಕ್ಸ್ ಮಾಡಿದ ನಂತರ ಅದಕ್ಕೊಂದೀಟ ಮೊಸರನ್ನು ಹಾಕಿರಿ. ಆಮೇಲೆ ಏನು ಮಾಡಿರಿ, ನೀರನ್ನು ಸೇರಿಸ್ರಿ. ಒಂದು 2ರಿಂದ 3 ಕಪ್ಪಷ್ಟು ನೀರನ್ನು ಸೇರಿಸಿ ಫಸ್ಟಿಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಎಷ್ಟು ಬೇಕೋ ಅಷ್ಟು, 2ರಿಂದ 3 ಅಂದ್ರೆ 3 ಅಲ್ರಿ, 2ರಿಂದ 4 ಎಷ್ಟು ಬೇಕೋ ಅಷ್ಟು ನೀವು ನೀರನ್ನು ಸೇರಿಸ್ಕೊರಿ. ಆಮೇಲೆ ಒಮ್ಮೊಮ್ಮೆ ಕಡಿಮೆ ಬೀಳ್ತೈತಿ, ಆಮೇಲೂ ಸೇರ್ಸೋಕ್ಕಾಗ್ಬೋದು. ಈಗ ಇದಕ್ಕೆ ಕಟ್ ಮಾಡಿರುವಂತಹ ಹಸಿಮೆಣಸು, ಉಳ್ಳಾಗಡ್ಡಿ, ಕೊತ್ತಂಬರಿ ಇದನ್ನೆಲ್ಲನೂ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡೋರಿ, ಅಂದ್ರೆ ಈ ಒಂದು ಬ್ಯಾಟರ್ ಸರಿಯಾಗಿ ಆಗ್ತೈತೆ ರೀ. ಇಷ್ಟಂತರೂ ನಾವು ಮಾಡ್ತೀವಿ, ನೀವು ಮಾಡಬೇಕಾಕೈತಿ, ಈಸಿನೇ ಐತ್ರಿ. ಇದ್ರಿ ಮತ್ತೊಂದು ಸ್ವಲ್ಪ ನೀರನ್ನು ಸೇರಿಸಿ ಇದಕ್ಕೊಂದಿಟ್ಟು ಉಪ್ಪದು ಕಡಿಮೆ ಬೀಳ್ದೆ, ಯಾಕಂದ್ರೆ ನೀರು ಎಕ್ಸ್ಟ್ರಾ ಹಾಕಿದಿರಲ್ಲ, ಅದಕ್ಕೆ ನೋಡ್ಕೊಂಡು ಎಕ್ಸ್ಟ್ರಾ ಹಾಕಿರಿ. ಆಮೇಲೆ ಇದನ್ನು ಈ ರೀತಿ ಬಟ್ಟಲ್ದಾಗ ಹಾಕ್ಬೋದು, ಅಥವಾ ಡೈರೆಕ್ಟ್ ಹೋಗಿ ಹಿಂಗನ ನೀವು ಚಮಚೆಯಿಂದನ ಹಾಕಿ ತವೆ ಮೇಲೆ ಹಿಂಗೆ ಹಾಕಿದ್ರಿ ಅಂತಂದ್ರೆ ನೀವು ಆರಾಮಾಗಿ ಇದನ್ನು ಬೇಯಿಸಿ ಗರಿಗಿರಿ ಆಗಿರುವಂತಹ ದೋಸೆಯನ್ನು ತಯಾರು ಮಾಡ್ಕೊಳ್ಬೋದು ರೀ. ಈಸಿ ಐತ್ರಿ, ಏನೂ ಇಲ್ಲ. ಡೈರೆಕ್ಟ್ ಹೋಗಿ ಪೂರ್ತಿ ತವೆ ಮೇಲೆ ಹಾಕೋದೈತಿ. ಅದಾದ ನಂತರ ಏನು ಮಾಡಿರಿ, ಮತ್ತು ನೀವು ಲೋ ಟು ಮೀಡಿಯಮ್ ಫ್ಲೇಮಿಗೆ ತೊಗೊಂಬಂದು ಅದನ್ನು ಭಾಳ ತಗ ಬೇಯಿಸಬೇಕು. ನಡಬರ್ಕೊಂದಿಟ್ಟು ಎಣ್ಣೆಯನ್ನು ಹಾಕಬೇಕು. ಅಂದಾಗ ಗರಿಗರಿಯಾಗಿ ಬರ್ತೈತಿ. ಅದು ಒಂದು ಸಲ ಅದು ತಾಣ ಚೆನ್ನಾಗಿ ಬೆಂದಿತ್ತು ಮತ್ತು ಗರಿಗರಿ ಆಗಿತ್ತು ಅಂತಂದ್ರೆ ದಂಡಿಯನ್ನು ತಾಣ ಬಿಡೋಕೆ ಸ್ಟಾರ್ಟ್ ಮಾಡ್ತೈತಿ. ನೀವು ಒಂದು ಕಡ್ತಾರ ಅಥವಾ ಒಂದು ಚಮಚ ತೊಗೊಂಡು ಆರಾಮಾಗಿ ಎಬ್ಸಿದ್ರಿ ಅಂತಂದ್ರೆ ಏನೂ ಇಲ್ಲರಿ, ವ್ಯತ್ಯಾಸನ ಎಲ್ಲ ಬರೋಬ್ಬರಿಯಾಗಿನ ಮಸ್ತಾಗಿನ ಬರ್ತೈತಿ. ತಿಳ್ತಿಲ್ಲ, ಈ ರೀತಿಯಾಗಿ ನೀವು ಒಂದು ಮಸ್ತಾಗಿರುವಂತಹ ದೋಸೆಯನ್ನು ಮಾಡ್ತೀರಿ. ಈ ಒಂದು ದೋಸೆನೂ ಸಿಂಪಲ್ ಆಗೈತಿ, ಇದನ್ನು ಸಹ ನೀವು ಟ್ರೈ ಮಾಡಿರಿ. ಇದ್ರೊಳಗೆ ನೀವು ಸಣ್ಣ ಬೇಕಂದ್ರೆ ಸಣ್ಣನೂ ಮಾಡ್ಕೊಳ್ಬೋದು ರೀ, ಇದು ರೌಂಡಾಗಿ ಆ ರೀತಿಯಾಗಿಯೂ ಮಾಡ್ಕೊಳ್ಬೋದು ರೀ, ಹಿಂಗೂ ಮಾಡ್ಕೊಳ್ಬೋದು ರೀ. ಅದನ್ನು ನೆನಪಿಟ್ಕೊರಿ. ಇನ್ನು ಮತ್ತೊಂದು ಗರಿಗರಿಯಾಗಿರುವಂತಹ ಮತ್ತು ಈಸಿಯಾಗಿರುವಂತಹ ದೋಸೆಯನ್ನು ನಾವು ಈಗ ತೋರ್ಸಾಕತ್ತೀವಿ. ಬರ್ರಿ ಇದನ್ನು ಯಾವ ರೀತಿ ಮಾಡೋದು ಅಂಥೇಳಿ ನಿಮಗೆ ಮತ್ತೊಂದು ಗರಿಗರಿಯಾಗಿರುವಂಥದ್ದು ರೀ ತೋರಿಸ್ತೀವಿ. ಈಗ ಇದಕ್ಕೆ ಸಣ್ಣ ರವೆ ತಿದ್ರಿ, 1 ಕಪ್ಪಷ್ಟು ಸಣ್ಣ ರವೆ, ಎಲ್ಲಕ್ಕೂ ಸಣ್ಣ ರವೆಯನ್ನು ನಾವು ತೊಗೊಳಕತ್ತೀವಿ ರೀ. ಅದಾದ ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕಬೇಕಾಕೈತೆ ರೀ. ಅದಾದ ನಂತರ ಒಂದು ಚಮಚ ಗೋಧಿ ಹಿಟ್ಟನ್ನು ಸೇರಿಸಿ ಒಂದಿಟ್ಟು ಉಪ್ಪನ್ನು ನೋಡ್ಕೊಂಡು ಹಾಕಿರಿ. ಆಮೇಲೆ ಕಾಳು ಮೆಣಸನ್ನು ನಾವು ಅರೆದು ಪುಡಿ ಮಾಡಿರ್ತೀವಿ, ಒಂದು ಸ್ವಲ್ಪ ದಮ್ದಂಗೆ ಉಳಿಯೋಂಗೆ ಅದನ್ನು ಹಾಕಿ ಸಣ್ಣಗೆ ಕಟ್ ಮಾಡಿರುವಂತಹ ತೆಂಗಿನಕಾಯಿಯನ್ನು ನೀವಿಲ್ಲಿ ಸೇರಿಸಬೇಕಾಕತಿ. ಸಣ್ಣಗೆ ಕಟ್ ಮಾಡಿರುವಂತಹ ಅಥವಾ ತುರಿದಿರುವಂತಹ ಶುಂಠಿಯನ್ನು ಹಾಕಿ ನೆನೆಸಿಟ್ಟಂತಹ ಕಡಲೆಬೇಳೆಯನ್ನು ಸ್ವಲ್ಪ ಹಾಕಿ ಆಮೇಲೆ ಇದಕ್ಕೊಂದಿಟ್ಟು ಹಸಿ ಮೆಣಸನ್ನು ನೀವು ಸಣ್ಣಗೆ ಕಟ್ ಮಾಡಿರುವಂಥದ್ದನ್ನು ಸೇರಿಸಿ ಒಂದಿಟ್ಟು ಕರಿಬೇವನ್ನು ಹಾಕಿ ಅದಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿ ಆಮೇಲೆ ಇದಕ್ಕೇನು ಮಾಡಿರಿ, ಇದೆಲ್ಲನೂ ಹಾಕಿದಾದ ನಂತರ ಇದಕ್ಕೆ ಒಂದಿಟ್ಟು ಏನು ಬೇಕಾಕೈತಿ ಅಂತಂದ್ರೆ ಜೀರಿಗೆನೂ ಹಾಕಬೇಕಾಕೈತಿ ರೀ ನೀವು ತಿಳ್ತ್ರಿ. ಆಮೇಲೆ ಸಕ್ಕರೆಯನ್ನು ಹಾಕಬೇಕಾಕೈತಿ ರೀ. ಅದಾದ ನಂತರ ಅರಿಶಿನ ಪುಡಿಯನ್ನು ನೀವು ಸೇರಿಸಿರಿ. ಇಷ್ಟ ಅಂತರೂ ನಿಮ್ಗೆ ಗೊತ್ತಾಗ್ತದೆ. ಇದನ್ನೆಲ್ಲನೂ ಮೊದಲಿಗೆ ಒಮ್ಮೆ ಹಂಗನ ಮಿಕ್ಸ್ ಮಾಡಿಬಿಡ್ರಿ. ಆಮೇಲೆ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟಷ್ಟು ನೀರು ಸೇರ್ಸಕ್ಕೆ ಬರ್ತೈತಿ, ಅಥವಾ ಮಜ್ಜಿಗೆ ಅನ್ನ ನೀವು ಸೇರ್ಸಕ್ಕೆ ಬರ್ತೈತಿ ರೀ ತಿಳ್ತ್ರಿ. ನೀರಿಂದನೂ ಮಾಡ್ಬೋದು, ಮಜ್ಜಿಗೆಯಿಂದನೂ ಮಾಡ್ಬೋದು, ನೆನಪಿಟ್ಕೊರಿ. ಆಮೇಲೆ ಇಲ್ಲ ಮೊಸರು ಹಾಕಿ ಆಮೇಲೆ ನೀರು ಹಾಕ್ನಂತಂದ್ರೆ ಹಂಗೂ ಮಾಡ್ಬೋದು ರೀ. ನಿಮಗೆ ಯಾವ್ದು ಇಷ್ಟ ಆಗ್ತೈತೋ ಅಥವಾ ಯಾವ್ದು ಅನುಕೂಲ ಆಗ್ತೈತೋ ಆ ರೀತಿಯಾಗಿ ಮಾಡಿಕೊಂಡು ನೀವು ಈ ಒಂದು ಬ್ಯಾಟರನ್ನು ಕಂಪ್ಲೀಟಾಗಿ ಕಲಸಿರಿ. ತಿಳ್ತ್ರಿ. ಕನ್ಸಿಸ್ಟೆನ್ಸಿಯನ್ನು ಸ್ವಲ್ಪ ತಿಳುವಾಗಿನೇ ಇಡಬೇಕು. ಅದಕ್ಕೆ ಒಂದಿಟ್ಟು ನೀರನ್ನು ಜಾಸ್ತಿನೇ ಸೇರ್ಸಾಕತ್ತೀವಿ. ನೀರನ್ನು ಸೇರಿಸಿದ ನಂತರ ಅದನ್ನು ಮತ್ತೊಮ್ಮೆ ಈ ರೀತಿಯಾಗಿ ಬರಬ್ಬರಿಯಾಗಿ ತಿರುಗಿಸಿ ತೊಗೊಂಡು ಒಂದಿಟ್ಟು ಕೊತ್ತಂಬರಿ ಸೊಪ್ಪನ್ನು ಮೈಗಿಂದ ಮತ್ತಟ್ಟು ಹಾಕಾಕತ್ತೀವಿ. ತಿಳ್ತ್ರಿ. ಈ ಒಂದು ಬ್ಯಾಟ್ರನ್ನ ಮಾಡ್ಕೊಂಡ್ರಿ ಅಂತಂದ್ರೆ ನೀವು ಇದೇಗಿಂದ ಏನು ದೋಸೆ ನೋಡಾಕತ್ತಿರಲಿಲ್ಲ ಸೇಮ್ ಹಂಗೆ ಹಾಕಿದ್ರೆ
ಮುಗಿದೋಯ್ತು ಒಂದು ಮಸ್ತಾಗಿರುವಂಥ ದೋಸೆ. ಹಾಗೆ ಇಲ್ಲಿ ತನಕ ಬಂದಿರಿ. ಇನ್ನು 2 ಲಾಸ್ಟ್ ದೋಸೆಗಳನ್ನ ತಪ್ಪಲಾರ್ದ ಟ್ರೈ ಮಾಡಿರಿ. ಅವು ಎಲ್ಲದಕ್ಕಿಂತ ಬಾರಿದಾವು, ನೋಡೋದು ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಇನ್ನು ಈಗ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಒಂದಿಟ ಏನ್ರಿ ಉಳ್ಳಾಗಡ್ಡಿಯನ್ನು ತವೆ ಮೇಲೆ ಎಣ್ಣೆ ಹಚ್ಚಿ ಉಳ್ಳಾಗಡ್ಡಿ ಹಾಕಿ ಒಂದು ಬ್ಯಾಟ್ರನ್ನ ಡೈರೆಕ್ಟ್ ಇದ್ರ ಮೇಲೆ ಹಾಕಿ ಆಮೇಲೆ ಇದನ್ನೇನು ಮಾಡಿರಿ ಚಂದಂಗೆ ನೀವು ಇದನ್ನು ಬೇಯಿಸ್ತೀರಿ. ಇದನ್ನು ಪೂರ್ತಿಯಾಗಿ ಹಾಕ್ತಿದ್ರೆ ಪೂರ್ತಿಯಾಗಿ ಹಾಕಿರಿ, ಇಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ತಂತಂದ್ರೆ ಹಂಗೂ ಹಾಕಿರಿ. ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡಿಕೊಂಡು ನೀವು ಆರಾಮಾಗಿ ಇದನ್ನು ಬೇಯಿಸಿ ತೆಗಿಬೋದು. ಮ್ಯಾಲೆ ಒಂದಿಟ ಎಣ್ಣೆಯನ್ನು ಹಾಕಿರಿ, ಭಾಳೋತನ ಬಿಡ್ರಿ ಲೋ ಫ್ಲೇಮ್ದಾಗ. ಆಮೇಲೆ ಅದು ಗರಿಗರಿಯಾಗಿ ಬರ್ತತಿ. ಆವಾಗ ನೀವು ಇದನ್ನು ಎಬ್ಬಿಸಿ ತೆಗಿಬೇಕ್ರಿ. ತಿದ್ರಿ ಅಂದ್ರೆ ಮಸ್ತಾಗಿರುವಂತಹ ಈ ಒಂದು ಯುನೀಕ್ ಆಗಿರುವಂತಹ ಮತ್ತು ರುಚಿಯಾಗಿರುವಂತಹ ದೋಸೆ ತಯಾರಾಗಿ ಬರ್ತೈತೆ ರೀ. ಹಾಗಾದ್ರೆ ಈ ಒಂದು ಗರಿಗರಿ ದೋಸೆನೂ ನಿಮ್ಗೆ ಇಷ್ಟ ಆಗೈತಿ ಅಂಥೇಳಿ ಭಾವಿಸ್ತೀವಿ. ಇದು ಮಸ್ತಾಗಿರುವಂತಹ ಸಿಂಪಲ್ ಆಗಿರುವಂಥ ದೋಸೆ. ನಿಮಗೆ ಸಾಫ್ಟ್ ದೋಸೆಗಳು ಇಷ್ಟ ಆಗ್ತಿದ್ವು ಅಂತಂದ್ರೆ ನಮ್ಮ ಸವಿರ್ಚೆ ಸೊಬಗುದಾಗ್ರಿ ಈಗಾಗಲೇ ಯೂಟ್ಯೂಬ್ದಾಗ ಹಲವಾರು ರೀತಿಯ ಸಾಫ್ಟ್ ಆಗಿರುವಂತಹ ಇನ್ಸ್ಟಂಟ್ ಆಗಿರುವಂತಹ ಮತ್ತು ಗರಿಗರಿ ಆಗಿರುವಂತಹ ಅಕ್ಕಿ, ಜೋಳ, ಗೋಧಿ ವಿಧವಾದಂತಹ ಹಿಟ್ಟಿನಿಂದ ಮಾಡಿರುವಂತಹ ದೋಸೆಗಳದಾವು. ತಾವು ನೋಡಿಲ್ಲ ಅಂತಂದ್ರೆ ಒಂದು ಸಲ ನಮ್ಮ ಯೂಟ್ಯೂಬ್ ಚಾನಲನ್ನು ಚೆಕ್ ಮಾಡಿಕೊಂಡು ತಾವು ವಿಡಿಯೋನ ಹೋಗಿ ನೋಡ್ಕೊಂಡು ಬರ್ರಿ ಅಂಥೇಳಿ ನಾವು ಕೇಳ್ಕೊತೀವಿ. ಹಾಗಾದ್ರೆ ಈಗ ನಮ್ಮ ಉಳಿದ 2 ದೋಸೆ ಕಡೆ ನಾವು ಬರ್ರಿ. ಅವು 2 ಭಾಳ ಮಸ್ತ್ ಇರ್ತಾವೆ, ನೀವು ಇವುಗಳನ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ 2 ರವೆ ದೋಸೆ ರೀ, 2 ಮಸ್ತಾಗಿರುವಂತಹ ದೋಸೆ. ಹೆಂಗೆ ರೀ ಅಂತಂದ್ರೆ ನೀವೇನು ಮಾಡಿರಿ, ಒಂದು ಕಪ್ಪಷ್ಟು ರವೆಯನ್ನು, ಸಣ್ಣ ರವೆ ಪೂರ್ತಿ 0 ನಂಬರ್ ರವೆ ಅಂತಾರೆ ಇದಕ್ಕೆ, ಪೂರ್ತಿ ಇದೇಗಿನಕಿಂತ ಸಹ ಅಂದರೆ ಅದನ್ನು ತೊಗೊಂಡು ಅದಕ್ಕೊಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು, ಹಾಗೆ ನೀವು ಒಂದು 2 ಅಥವಾ 1 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು, ಅದಾದ ನಂತರ ಜೀರಿಗೆ, ಆಮೇಲೆ ಶುಂಠಿ ತುರಿ, ಅದಾದ ನಂತರ ಕರಿಬೇವು, ಸಣ್ಣಗೆ ಕಟ್ ಮಾಡಿರುವಂಥ ಹಸಿಮೆಣಸು, ಕಾಳು ಮೆಣಸಿನ ಪುಡಿಯನ್ನು ನೀವು ಇದರೊಳಗನ್ನ ಹಾಕಿ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸಿ ಒಂದೀಟ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಹಂಗನ ಮಿಕ್ಸ್ ಕೊಟ್ಟು ಆಮೇಲೆ ಇದಕ್ಕೆ ನೀರು ಎಷ್ಟು ಬೇಕಾಕವೋ ನೋಡಿಕೊಂಡು ಅಷ್ಟು ನೀರು, ಒಂದು 2 ರಿಂದ 4 ಕಪ್ ಅಷ್ಟು ನೀರನ್ನು ನೀವು ಸೇರಿಸಿ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗೈತೆ ರೀ. ಇಷ್ಟಾದ ನಂತರ ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವಂತಹ ಏನ್ರಿ ತೆಂಗಿನಕಾಯಿ ಆಮೇಲೆ ಅಡುಗೆ ಎಣ್ಣೆಯನ್ನು ಒಂದೀಟ ಆ ಒಂದು ಹಿಟ್ಟಿನಾಗ ಅಥವಾ ಬ್ಯಾಟ್ರನಾಗ ಸೇರಿಸಿ ಅದನ್ನು ಕಂಪ್ಲೀಟಾಗಿ ಮತ್ತೊಮ್ಮೆ ಮಿಕ್ಸ್ ಕೊಟ್ಟು ಇನ್ನು ನೀವು ಇದನ್ನು ಏನು ಮಾಡಿರಿ, ಇನ್ನೊಂದು ಸ್ವಲ್ಪ ಬೇಕಂದ್ರೆ ನೀರನ್ನು ಹಾಕಿ ತವ ಮೇಲೆ ಹಾಕಕ್ಕೆ ಒಯ್ಯಿರಿ. ಒಂದು ಚೌಕ್ ತವ ಮೇಲೆ ನೀವು ಹಾಕ್ಬೋದು ರೀ, ಅಥವಾ ರೌಂಡಾಗಿ ಈ ರೀತಿ ಒಂದು ಈರುಳ್ಳಿಗೆ ಎಣ್ಣೆ ಹಚ್ಚಿ ಆ ತವಾಗೆ ಹಚ್ಚಿನೂ ನೀವು ಮಸ್ತಾಗಿನೂ ಮಾಡ್ಕೊಳ್ಬೋದು ರೀ. ತವಾಗೆ ಎಣ್ಣೆ ಹಚ್ಚಿರ್ತೀರಿ, ಅದ್ರ ಮೇಲೆ ಒಂದಿಟ್ಟು ಈರುಳ್ಳಿ ಹೋಗೋದು ಈ ರೀತಿಯಾಗಿ ಬ್ಯಾಟ್ರನ್ನ ಮ್ಯಾಗಿಂದ ಸುರಿದ್ರಿ ಅಂತಂದ್ರೆ ಸಾಕು, ಬರಬ್ಬರಿಯಾಗಿ ದೋಸೆ ಆಗ್ತೈತಿ. ಮೇಲೆ ಒಂದಿಟ್ಟು ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಲೋ ಫ್ಲೇಮ್ದಾಗಿಟ್ಟು ಬಾಳೋತನ ಬೇಯಿಸಿ ನೀವು ಈ ರೀತಿಯಾಗಿ ಗರಿಗರಿಯಾಗಿ ಮಾಡ್ಕೊಂಡು ತೆಗಿಬೋದು ರೀ. ಇದ್ರಲ್ಲ ಹಂಗಣ ನೀವು ಎಲ್ಲ ದೋಸೆಗಳನ್ನು ತೆಗಿಬೇಕ್ರಿ, ಮಸ್ತಾಗಿ ಬರ್ತಾವು. ಒಮ್ಮೆ ನೀವು ಈ ಒಂದು ರವೆ ದೋಸೆಯನ್ನು ತಪ್ಪಲಾರ್ದ ಟ್ರೈ ಮಾಡಿರಿ, 100% ನಿಮಗೆ ಇದು ಇಷ್ಟ ಆಗ್ತೈತೆ ರೀ. ಹಾಗೆ ನಮ್ಮ ಇನ್ನೊಂದು ಲಾಸ್ಟ್ ದೋಸೆ ಗರಿಗರಿ ಆಗಿರುವಂತಹ ಟೊಮ್ಯಾಟೊ ದೋಸೆ, ಕಲರ್ಫುಲ್ ದೋಸೆ ರೀ. ಏನಿಲ್ಲ, 1 ರಿಂದ 2 ಮೀಡಿಯಮ್ ಸೈಜ್ ಟೊಮೆಟೊನ ನೀವು ತೊಗೊಂಡು ಒಂದು ಮಿಕ್ಸರ್ದಾಗ ಹಾಕಿ ಶುಂಠಿ ಆಮೇಲೆ ಆ ಕೆಂಪು ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪನ್ನು ನೀವು ಹಾಕಿ ಇದನ್ನು ಪೇಸ್ಟ್ ಮಾಡಿಕೊಂಡು ನೀವು ಬರಬೇಕಾಕೈತೆ ರೀ. ನೋಡಿ ಇದನ್ನು ಪೂರ್ತಿಯಾಗಿರೋ ಬುಕ್ಕೊಂದು ಬರ್ರಿ, ಇದನ್ನು ಒಂದು ಬೌಲ್ಗೆ ಅಥವಾ ಯಾವ ಕರೆ ಟ್ರಾನ್ಸ್ಫರ್ ಮಾಡ್ಕೊರಿ. ಅದರೊಳಗೆ 1 ಕಪ್ಪಷ್ಟು 0 ನಂಬರ್ ರವೆ, ಪೂರ್ತಿ ಸಣ್ಣ ರವೆ, ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು, ಹಾಗೆ 1 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು ಇದನ್ನು ಹಾಕಿ ಅದಕ್ಕೆ ನೀರನ್ನು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟೇ ಸೇರಿಸ್ರಿ. 3 ರಿಂದ 4 ಕಪ್ಪಷ್ಟು ನೀರನ್ನು ನೀವು ಹಾಕಿ ಒಮ್ಮೆ ಬರಬ್ಬರಿಯಾಗಿ ಮಿಕ್ಸ್ ಮಾಡಿರಿ. ಮತ್ತು ನೀರು ಬೇಕಂದ್ರೆ ವಾಪಸ್ ಹಾಕಕ್ರಿ. ಈ ರೀತಿಯಾಗಿ ಬ್ಯಾಟ್ರನ್ನ ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಮಿಕ್ಸರ್ ಜಾರ್ದಾಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಇಲ್ಲಿನ ನೀವು ಸೇರಿಸಿ ಕಾಳು ಮೆಣಸಿನ ಪುಡಿಯನ್ನು ನೀವು ಹಾಕಿ ಒಂದೀಟ ಜೀರಿಗೆಯನ್ನು ಸೇರಿಸಿ ಅದಾದ ನಂತರ ಕೊತ್ತಂಬರಿ ಸೊಪ್ಪು, ಕರಿಬೇವನ್ನು ಹಾಕಿ ಮತ್ತೊಮ್ಮೆ ಅದನ್ನು ಪದ್ದಸರಿಯಾಗಿ ನೀವು ಮಿಕ್ಸ್ ಕೊಡಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಹಾಕಿ ಒಂದೀಟ ಅಡುಗೆ ಎಣ್ಣೆಯನ್ನು ಹಾಕಿ ಬ್ಯಾಟ್ರನ್ನು ತಯಾರು ಮಾಡ್ಕೊರಿ. ಇನ್ನು ನೀವು ತವೆಯನ್ನು ನೀವು ಮೊದಲು ಕಾಯಕ್ಕಿಟ್ಟಿರಬೇಕು. ಎಣ್ಣೆ ಅಥವಾ ಈ ಒಂದು ಈರುಳ್ಳಿಯಿಂದ ಎಣ್ಣೆ ಈ ರೀತಿಯಾಗಿ ಸವರಿ ನೀವು ಡೈರೆಕ್ಟ್ ಹೋಗಿ ಈ ಒಂದು ಬ್ಯಾಟ್ರನ್ನು ತವೆ ಮೇಲೆ ಈ ರೀತಿಯಾಗಿ ಒಂದು ವಾಟೆ ಅಥವಾ ಬಟ್ಲೆಲ್ಲ ಹಾಕಿ ಸುರಿದ್ರಿ ಅಂತಂದ್ರೆ ನಿಮಗೆ ಇನ್ನೂ ಈಸಿ ಆಗ್ತತಿ. ಆರಾಮಾಗಿ ನೀವು ಇದನ್ನು ಬೇಯಿಸಿ ತೆಗಿಬೋದು ರೀ. ತೀತ್ರಿ ಬೇಯಿಸುವಾಗ ಒಂದಿಟ್ಟು ಮೇಲೆ ಎಣ್ಣೆ ಅಥವಾ ತುಪ್ಪವನ್ನು ನೀವು ಬಿಡಬೇಕು ಅಥವಾ ಸ್ಪ್ರೇ ಮಾಡಿರಿ, ಇನ್ನೂ ಚಲೋ. ಅಷ್ಟು ಮಾಡಿ ನೀವು ಇದನ್ನು ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ದಾಗಿಟ್ಟು ಬಹಳೋತನ ಬೇಯಿಸಿ ಗರಿಗರಿಯಾಗಿ ತೆಗೆದ್ರಿ ಅಂತಂದ್ರೆ ಈ ಒಂದು ಮಸ್ತಾಗಿರುವಂತಹ ನಮ್ಮ 6ನೇ ದೋಸೆನೂ ತಯಾರಾಗ್ತೈತೆ ರೀ. ಹಾಗಾದ್ರೆ ಎಲ್ಲ ದೋಸೆಗಳು ನಿಮಗೆ ಇಷ್ಟ ಆಗಿದ್ದಾವೆ ಅಂತೇಳಿ ಭಾವಿಸ್ತೀವಿ. ಯಾವ್ದು ಇಷ್ಟ ಆಗ್ತೈತೋ ಅದನ್ನು ತಪ್ಪಲಾರ್ದ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ ಅಂತ ಹೇಳ್ತಾ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.